ರಾಜ್ಯದ ಗಡಿ ಜಿಲ್ಲೆ ಬೀದರ್ನಲ್ಲಿ ಸೂರ್ಯನ ಪ್ರತಾಪ ಜಾಸ್ತಿಯಾಗಿದೆ. 41 ಡಿಗ್ರಿ ಸೆಲ್ಸಿಯಸ್ ದಾಟಿದೆ ಉಷ್ಣಾಂಶ. ಆರೆಂಜ್ ಅಲರ್ಟ್ ಜಾರಿಯಾಗಿದೆ. ತಾಪಮಾನ ಹೆಚ್ಚಳ ಆಗಿರುವುದರಿಂದ ಎಚ್ಚರ ವಹಿಸೋದಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಬಿಸಿಲಿನಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಮೆದುಳು ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. ಎಚ್ಚರ ವಹಿಸಿಲ್ಲ ಅಂದ್ರೆ ಪ್ರಾಣಕ್ಕೆ ಕುತ್ತು ಅಂತ ವೈದ್ಯ ಭಗವಾನ್ ಹೇಳಿಕೆ ಕೊಟ್ಟಿದ್ದಾರೆ. ದಿನಕ್ಕೆ 4-5 ಲೀಟರ್ ನೀರು ಕುಡಿಬೇಕು, ತಂಪು ಪಾನೀಯ ಸೇವಿಸಿ ಅಂತ ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಅತಿ ಹೆಚ್ಚು ಬಿಸಿಲಿನ ತಾಪಮಾನದಿಂದ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಹೀಟ್ ವೇವ್ಸ್ ಏನು ಬರ್ತಾ ಇದೆ, ಇದರಲ್ಲಿ ನಾವು ಮಕ್ಕಳಲ್ಲಿ ನೋಡಬೇಕಂದ್ರೆ ನ್ಯೂ ಬಾರ್ನ್ಸ್ ಅಂತ ನವಜಾತ ಶಿಶುಗಳು ಅಂತ ಏನು ಹೇಳ್ತೀವಿ, ಇದರಲ್ಲಿ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಫೀವರ್ ಅಂತ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಬಾಡಿ ಸರ್ಫೇಸ್ ಏರಿಯಾ ತುಂಬ ಜಾಸ್ತಿ ಇರೋದ್ರಿಂದ ಅವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಸರಿಯಾಗಿ ತಾಯಿ ಮಗುವಿಗೆ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ಶರೀರ ತುಂಬ ಬಿಸಿ ಆಗೋದು, ಗರಂ ಆಗೋದು ಅಂತ ಅನಿಸ್ತದೆ. ಈಗ ಸಾಮಾನ್ಯವಾಗಿ ಒಂದು 15-20 ದಿವಸ ನೋಡ್ತಾ ಇದ್ವಿ, ಭಾಳಷ್ಟು ಮಕ್ಕಳಿಗೆ ನವಜಾತ ಶಿಶುಗಳು ಇರ್ಬೋದು ಅಥವಾ ಒಂದು 5 ತಿಂಗಳು 6 ತಿಂಗಳ ಒಳಗಿನ ಮಕ್ಕಳಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ತುಂಬ ಶರೀರ ಗರಂ ಆಗೋದು, ಸಡನ್ನಾಗಿ ಹುಟ್ಟಿದ ತಕ್ಷಣ ಜ್ವರ ಬಂದಂಗೆ ಆಗೋದು ಅಂತ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬರ್ತಾ ಇದೆ. ಆರೆಂಜ್ ಅಲರ್ಟ್ ಜಾರಿಯಾಗಿದೆ. ತಾಪಮಾನ ಹೆಚ್ಚಳ ಆಗಿರುವುದರಿಂದ ಎಚ್ಚರ ವಹಿಸೋದಕ್ಕೆ ವೈದ್ಯರು ಸಲಹೆ ಕೊಟ್ಟಿದ್ದಾರೆ. ಬಿಸಿಲಿನಿಂದ ಹೀಟ್ ಸ್ಟ್ರೋಕ್ ಆಗೋ ಸಾಧ್ಯತೆ ಇರುತ್ತೆ. ಮೆದುಳು ಹೃದಯಕ್ಕೆ ಎಫೆಕ್ಟ್ ಆಗುತ್ತೆ. ಎಚ್ಚರ ವಹಿಸಿಲ್ಲ ಅಂದ್ರೆ ಪ್ರಾಣಕ್ಕೆ ಕುತ್ತು ಅಂತ ವೈದ್ಯ ಭಗವಾನ್ ಹೇಳಿಕೆ ಕೊಟ್ಟಿದ್ದಾರೆ. ದಿನಕ್ಕೆ 4-5 ಲೀಟರ್ ನೀರು ಕುಡಿಬೇಕು, ತಂಪು ಪಾನೀಯ ಸೇವಿಸಿ ಅಂತ ವೈದ್ಯರು ಸಲಹೆ ಕೊಡ್ತಿದ್ದಾರೆ. ಅತಿ ಹೆಚ್ಚು ಬಿಸಿಲಿನ ತಾಪಮಾನದಿಂದ ಆರೋಗ್ಯದ ಮೇಲೂ ಕೂಡ ಇದು ಪರಿಣಾಮ ಬೀರ್ತಾ ಇದೆ. ಹೀಟ್ ವೇವ್ಸ್ ಏನು ಬರ್ತಾ ಇದೆ, ಇದರಲ್ಲಿ ನಾವು ಮಕ್ಕಳಲ್ಲಿ ನೋಡಬೇಕಂದ್ರೆ ನ್ಯೂ ಬಾರ್ನ್ಸ್ ಅಂತ ನವಜಾತ ಶಿಶುಗಳು ಅಂತ ಏನು ಹೇಳ್ತೀವಿ, ಇದರಲ್ಲಿ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಡಿಹೈಡ್ರೇಷನ್ ಫೀವರ್ ಅಂತ ಆಗುತ್ತೆ. ಸೊ ಈ ಮಕ್ಕಳಲ್ಲಿ ಏನಾಗುತ್ತೆ ಅಂದರೆ ಬಾಡಿ ಸರ್ಫೇಸ್ ಏರಿಯಾ ತುಂಬ ಜಾಸ್ತಿ ಇರೋದ್ರಿಂದ ಅವರಲ್ಲಿ ನೀರಿನ ಪ್ರಮಾಣ ಕಡಿಮೆ ಇರುತ್ತೆ. ಮತ್ತು ಸರಿಯಾಗಿ ತಾಯಿ ಮಗುವಿಗೆ ಹಾಲು ಉಣಿಸ್ಲಿಲ್ಲ ಅಂದರೆ ಏನಾಗುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಆದಾಗ ಏನಾಗುತ್ತೆ, ಶರೀರ ತುಂಬ ಬಿಸಿ ಆಗೋದು, ಗರಂ ಆಗೋದು ಅಂತ ಅನಿಸ್ತದೆ. ಈಗ ಸಾಮಾನ್ಯವಾಗಿ ಒಂದು 15-20 ದಿವಸ ನೋಡ್ತಾ ಇದ್ವಿ, ಭಾಳಷ್ಟು ಮಕ್ಕಳಿಗೆ ನವಜಾತ ಶಿಶುಗಳು ಇರ್ಬೋದು ಅಥವಾ ಒಂದು 5 ತಿಂಗಳು 6 ತಿಂಗಳ ಒಳಗಿನ ಮಕ್ಕಳಿಗೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ ತುಂಬ ಶರೀರ ಗರಂ ಆಗೋದು, ಸಡನ್ನಾಗಿ ಹುಟ್ಟಿದ ತಕ್ಷಣ ಜ್ವರ ಬಂದಂಗೆ ಆಗೋದು ಅಂತ ಎಲ್ಲ ಮಕ್ಕಳಿಗೆ ಕರ್ಕೊಂಡು ಬರ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.